ನಮಸ್ಕಾರ, ಹೇಗಿದ್ದೀರಾ? ಸೊ ನಾವು ಲಾಸ್ಟ್ ವೀಕ್ 2 ಡೇಸ್ ರಜೆ ಇದ್ದಾಗ ಒಂದಿನ ತಾವರೆಕೊಪ್ಪಕ್ಕೆ ಮತ್ತು ಇನ್ನೊಂದು ದಿನ ದಾಂಡೇಲಿಗೆ ಹೋಗಿದ್ವಿ. ಸೊ ಆ 2 ದಿನದ ವ್ಲಾಗ್ ಇದು. ಸೊ ಫಸ್ಟು ಹೊಟ್ಟೆ ಪೂಜೆ, ಅದಕ್ಕೆ ಹೋಗಿ ಇಲ್ಲೇ ಒಂದು ಸಣ್ಣ ಹೋಟ್ಲಿದೆ, ಅಲ್ಲಿ ತಿಂಡಿ ತಿಂದ್ವಿ. ಸ್ವಲ್ಪ ಲೇಟ್ ಆಯಿತು ಅಲ್ಲಿ ಹೋಗಿ ರೀಚ್ ಆಗೋದು. ಆಲ್ಮೋಸ್ಟ್ 2:30 ಆಗಿಬಿಡ್ತು. ಸೊ ತುಂಬ ಹಸಿವಾಯಿತು. ಸೊ ಅಲ್ಲೇ ಒಂದು ಸಣ್ಣ ಹೋಟ್ಲಿತ್ತು, ಅಲ್ಲೇ ಮತ್ತೆ ಮಧ್ಯಾಹ್ನದ ಊಟ ಮಾಡಿದ್ವಿ ನಾವು. ಊಟ ಮಾಡಿ ಆಮೇಲೆ ಸಫಾರಿಗೆ ಬುಕ್ ಮಾಡಿದ್ವಿ. ಅದೊಂದು ವ್ಯಾನ್ ಆಲ್ರೆಡಿ ಹೋಗಿತ್ತಂತೆ. ಆಮೇಲೆ ನಾವು ನಮ್ಮದು 10 ಮಿನಿಟ್ಸ್ ಕಾದ್ವಿ, ಆಮೇಲೆ ಬಂತು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರು. ಹಾಗೆ ಮತ್ತು ಎಲ್ಲ ಅನಿಮಲ್ಸು ನೋಡೋಕ್ಕೆ ಸಿಕ್ತು ಸಫಾರಿಲಿ. ಎಸ್ಪೆಷಲಿ ಹುಲಿ, ಸಿಂಹ, ಅದೆರಡು ನನ್ನ ಮಗನಿಗೆ ನೋಡಬೇಕಿತ್ತಂತೆ, ಅದೆರಡು ಸಿಕ್ತು. ಒಂಥರ ನೋಡಿ ಖುಷಿ ಆಯ್ತು ಅದನ್ನು. ನಾವು ಸಫಾರಿ ಒಳಗೆ ಹೋಗ್ತಾ ಇನ್ನೊಂದು ಸ್ವಲ್ಪ ಲೇಟಾಗಿತ್ತು. ಆಲ್ಮೋಸ್ಟ್ ಅವೆಲ್ಲ ಅಂದರೆ ಅವಕ್ಕೆ ಊಟ ಮಾಡೋ ಹೊತ್ತಂತೆ, ಹಾಗಾಗಿ ಎಲ್ಲವೂ ಆಲ್ಮೋಸ್ಟ್ ನಮಗೆ ಗೂಡು ಹತ್ರನೂ ಎಲ್ಲ ಸಿಕ್ಕಿತ್ತು. ನಾ ಹೇಳಿದ್ದೆ ಕೆಸರಾಗ್ತಂತೆ, ನೀವು ಹೋಗಿದ್ದಕ್ಕೆ. ಗಂಡುಗಳಿಗೆಲ್ಲ ಹೊಡೆದಾಕಂತ ನಾವು ವಾರೆಂಟ್ ಮಾಡಿದ್ವಿ. ಅದ್ರದ್ದು ನೋಡಿ, ಇಲ್ಲಿ ನೋಡಿ, ಇಲ್ಲೊಂದು ಕೋಡ್ ನೋಡಿದ್ರದ್ದು ಎಷ್ಟು ಶಾರ್ಪ್ ಉಂಟು ನೋಡು. ಚುಚ್ಚುರು ಆಗ್ತದೆ ನೋಡಲ್ಲಿ, ಹೌದಾ? ಹಾಂ, ಇಲ್ಲಿ ನೋಡಿ, ಇಲ್ಲೊಂದು ಸ್ಪಾಟೇ ಇರಲ್ಲ ಬಾಯಿ ಮೇಲೆ. ಮರಿ ಇದ್ದಾಗ ಈ ಸ್ಪಾಟೆಡ್ ಇರಿದೆಯಲ್ಲ, ಅದು ಮರಿದು ಏನಿದೆ ಸ್ಪಾಟ್ ಅದೇ ಥರ ಇರ್ತದೆ. ಅಂದರೆ ಇದು ಮೊದಲು ಪ್ರಾಯಕ್ಕೆ ಬರೋಕ್ಕಿಂತ ಮುಂಚೆ ಇದೇ ಥರ ಫೀಮೇಲ್ ಥರನೇ ಗೋಲ್ಡನ್ ಕಲರ್ ಇರುತ್ತೆ. ಆಮೇಲೆ ಅದು ಪ್ರಾಯಕ್ಕೆ ಬಂದಮೇಲೆ ಮಾತ್ರ ಪೀಕಾಕ್ ಎಷ್ಟು ದೊಡ್ಡದುಂಟಲ್ಲ ಅದು. ಅದ್ರದ್ದು ಸಹ ನೋಡು, ಹಾರ್ನ್ ಎಷ್ಟು ಶಾರ್ಪ್ ಉಂಟು. ಮರಿ ಮರಿ ಇಲ್ಲೆಲ್ಲ ಸ್ಪಾಟ್ ಉಂಟಲ್ಲ, ಸಿಕ್ಕಿ ಕಾಣ್ತದೆ. ಹೌದು ಹೌದು. ಅದು ಹಾನ್ಸಿ ಉದುರಿಸಿದೆ, ಉದುರೋಗಿದೆ. ಅದು ಉದುರೋಗಿದ್ಮೇಲೆ ಮತ್ತೆ ಪುನಃ ಹುಟ್ಟು ಬರ್ತಾ ಇದೆ. ಎಷ್ಟು ಉದ್ದ? ಮಾತ್ರ ಆ ಕಲರ್. ಹಾಂ, ಬ್ಲೂ ಕಲರ್ ಬರ್ತದೆ, ಅದಕ್ಕೆ ಬ್ಲೂ ಬುಲ್ ಅಂತೀವಿ. ಆಮೇಲೆ ಇವು ರನ್ನಿಂಗಲ್ಲಿ ಆರ್ಸ್ ಥರ ರನ್ನಿಂಗ್ ಮಾಡ್ತದೆ. ರನ್ನಿಂಗಲ್ಲಿ ನೋಡೋಕ್ಕೆ ಕೌ ಥರ ಕಾಣುತ್ತೆ, ಕೌ ಥರ ಕಾಣುತ್ತೆ.
ಹಾಂ ಜಿಂಕೆ ಸಹ ಉಂಟು, ಪಾಕೆಟ್ ಡಿಯರ್ ಉಂಟು, ಪಾಕೆಟ್ ಡೀರು. ಸಾಂಬಾರು ಇಲ್ಲ. ಹಾಂ ಸರ್, ಮುರಿದೋಗಿದೆ ಇದು ವರ್ಷ ವರ್ಷ ಉದುರ್ತವೆ ಸರ್. ಫೀಮೇಲಿಗೆ ಕೊಂಬಿರಲ್ಲ, ಮೇಲಿಗೆ ಮಾತ್ರ. ಇದು ವರ್ಷ ವರ್ಷ ಹಾಂ, ಇದು ಅಷ್ಟೇ ವರ್ಷ ವರ್ಷ ಉದ್ರಿ ಮತ್ತು ಪುನಃ ವರ್ಷ ಹುಟ್ಟು ಸಾಂಬಾರು ಸಾಂಬಾರ್ ಡೀರು, ಕಡವೆ. ನಿನ್ನೆ ನೋಡ್ತಾ ಉಂಟು. ವಿಜಯ್, ಅದ್ರ ಹೆಸರು ವಿಜಯ್ ಹೇಳಿ. ವಿಜಯ್ ಅಂತೇಳಿ. ವಿಜಯ್ ಅದ್ರ ಹೆಸರು. ನಿನ್ನ ಹೆಸರೇನು? ನಿನ್ನ ಹೆಸರೇನು? ನಿನ್ನ ಹೆಸರೇನು? ಹಂಗೆ ಅದ್ರ ಹೆಸರು ವಿಜಯ್. ನೀನು ಅದೇ ನಾ ಹೇಳಿದ್ನಲ್ಲ, ಹುಲಿ ಸಿಕ್ತು ಅಂತ. ಎಷ್ಟು ಅದಕ್ಕೆ ನಮ್ಮ ಹಂಗೆ ಅದಕ್ಕೂ ತುಂಬ ಶೆಕೆ ಆಗ್ತಿತ್ತೇನೋ, ನೀರಲ್ಲೇ ಕೂತಿತ್ತು, ಏಳಲೇ ಇಲ್ಲ ಅದು. ಅದ್ರ ಹೆಸರು ವಿಜಯ್ ಅಂತೆ. ಅದು ವಿಜಯದಶಮಿ ದಿನ ಹುಟ್ಟಿತ್ತಂತೆ, ಹಾಗಾಗಿ ಅದಕ್ಕೆ ವಿಜಯ್ ಅಂತ ಹೆಸರಿಟ್ಟಿದ್ರು. ಆಮೇಲೆ ಇದ್ರ ಜೊತೆ ಇನ್ನೊಂದು ಹುಟ್ಟಿತ್ತಂತೆ, ಅದಕ್ಕೆ ಅದು ಹೆಣ್ಣು ಹುಲಿ ಅಂತೆ, ಅದಕ್ಕೆ ದಶಮಿ ಅಂತ ಹೆಸರಿಟ್ಟಿದ್ರಂತೆ. ಅದು ಅಲ್ಲಿ ಝೂ ಅಲ್ಲಿ ಇತ್ತಂತೆ, ಇದು ಇಲ್ಲಿ ಹಾಗೆ ಸಫಾರಿಲಿ ನೋಡೋಕ್ಕೆ ಸಿಕ್ತು. ಆಮೇಲೆ ಇಲ್ಲಿ ತಾವರೆಕೊಪ್ಪದಲ್ಲಿ ಫಸ್ಟ್ ಕಾಡ್ಕೋಣದು ಸಹ ಸಫಾರಿ ಉಂಟು, ತುಂಬ ಕಾಡ್ಕೋಣನೂ ಇತ್ತು, ಅದನ್ನು ನೋಡೋಕ್ಕೆ ಸಿಕ್ತು ನಮಗೆ. ಆಮೇಲೆ ಸಿಂಹನೂ ಸಿಕ್ಕಿತ್ತು. ಮಕ್ಕಳಿಗೆಲ್ಲ ರಜದಲ್ಲಿ ಅಂತಲ್ಲ, ಎಲ್ಲರೂ ಹೊರಗೆ ಹೋಗೋದು ಖುಷಿನೇ, ಮನೇಲಿ ಇದ್ದು ಬೋರ್ ಆಗಿರುತ್ತೆ. ಆಮೇಲೆ ಇಂಥದ್ದೆಲ್ಲ ನೋಡೋಕ್ಕೆ ಕರ್ಕೊಂಡು ಹೋದಾಗ ಅವಕ್ಕೂ ಒಂದೋಕೆ ಬರೀ ಬುಕ್ಕಲ್ಲ, ರಿಯಲೀಸ್ ಅನಿಮಲ್ ನೋಡಿ ಅವಕ್ಕೂ ಒಂದು ಗೊತ್ತಾಗತ್ತಲ್ಲ, ಅವಕ್ಕೆ ಹಿಂಗೂ ಎಲ್ಲ ಇರ್ತವೆ ಅಂತ. ಇಲ್ಲಿದ್ರೆ ಅವಕ್ಕೆ ಏನೂ ಗೊತ್ತಿರಲ್ಲ. ಇಲ್ಲೇ ಧರ್ಮ. ಅರ್ಜುನ, ಎರಡು ಬ್ರದರ್ಸ್. ಯೆಲ್ಲೋ ಕಲರ್ ರೈಸ್, ಅದು ಕಣ್ಣೋಡು ಈಗ ಬರುತ್ತೆ. ಯಾವುದು? ಇದು ಆರ್ಯ ಬಂದು ಬಂತು ನೋಡಲ್ಲ. ಹೌದು, ಸುಮಾರು ಉಂಟು ನೋಡು. ಅಲ್ಲಿ ಹಂದಿ ಉಂಟು ನೋಡು, ಅಲ್ಲಿ ಮಧ್ಯೆ ಒಂದು ಹಂದಿ ಉಂಟು. ಪಿಗ್, ಪೆಪ್ಪ ಪಿಗ್ ನೋಡ್ತೀಯಲ್ಲ, ಪೆಪ್ಪ ಪಿಗ್ ಇರುತ್ತೆ, ಫೀಡಿಂಗ್ ಎಲ್ಲ ಇರುತ್ತೆ. ಏನು? ಅಲ್ಲೊಂದು ಮರಿನೂ ಇದೆ ಅಲ್ಲ? ಹಾಂ ಮೇಡಮ್, ಮರಿ ಇದೆ. ಅದು ಕಟ್ಟೆ ಪಕ್ಕ ಇದೆಯಲ್ಲ, ಆಮೇಲೆ ಅಲ್ಲೊಂದು ತೋರಿಸ್ತಲ್ಲ ಮರಿ, ಆ ಕಡೆ ಇದೆಯಲ್ಲ, ದೊಡ್ಡದ್ರ ಪಕ್ಕ ಆ ಕಡೆ ಒಂದು. ಅವೆರಡು ಒಂದೊಂದು ತಿಂಗಳು ಹೆಚ್ಚು ಕಡಿಮೆ ಅಷ್ಟೇ. ಅದೇ ಮೋಸ್ಟ್ಲಿ ಎಲ್ಲದಕ್ಕಿಂತ ದೊಡ್ಡದಲ್ಲ. ಹಾಂ ಸರ್, ಬ್ಲ್ಯಾಕ್ ಇದೆಯಲ್ಲ, ಬ್ಲ್ಯಾಕ್ ಇದೆಯಲ್ಲ, ಅದೊಂದು ಇದೊಂದಿದೆ. ಆಮೇಲೆ ಅಲ್ಲೊಂದು ಫಸ್ಟ್ ಒಂದು ಇದೆಯಲ್ಲ, ಒಟ್ಟು 5 ಇದಾವೆ. ಇನ್ನೊಂದು ಹಿಡ್ಕೊ ನೋಡು, ಕಾಣಿಸ್ತಾ? ನೀರಿಗೆ ಹಾಕೈತೆ ಮುಖನ. ಹಾಗೆ ಮತ್ತೆ ಸಫಾರಿ ಮುಗಿಸಿ ನಾವು ಝೂಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ತುಂಬ ಕ್ಲೋಸಿಂಗ್ ಟೈಮ್ ಆಗಿತ್ತು. ಹಾಗಾಗಿ ನಮಗೆ ಯಾವ ಪ್ರಾಣಿನೂ ಸಿಗಲಿಲ್ಲ, ಯಾಕಂದರೆ ಅದು ನಮಗೆ ಯಾವಾಗ ಕ್ಲೋಸ್ ಮಾಡ್ತಾರೆ ಅವಾಗ ಅದು ಫೀಡಿಂಗ್ ಟೈಮ್ ಅಂತಲ್ಲಿ. ಸೊ ಅವಕ್ಕೆಲ್ಲ ಫುಡ್ ಬರುತ್ತಲ್ಲ, ಹಾಗಾಗಿ ಅವು ಎಲ್ಲ ಅಲ್ಲಿ ಗೂಡೊಳಗೆ ಆಲ್ಮೋಸ್ಟ್ ಹೋಗಿದ್ವು. ಹಾಗಾಗಿ ನಮಗೆ ಯಾವ ಜಾಸ್ತಿ ಸಿಕ್ಕಲಿಲ್ಲ. ಇದಾಗಿತ್ತು ತಾವರೆಕೊಪ್ಪದ ಬ್ಲಾಗು. ನೆಕ್ಸ್ಟ್ ಈಗ ಸಿಂತರಿ ರಾಕ್ಸ್ ಅಂತ ದಾಂಡೇಲಿ ಹೋಗಿದ್ವಿ, ಆ ವ್ಲಾಗ್ ಶುರು ಆಗುತ್ತೆ. ಇದು ನೆಕ್ಸ್ಟ್ ಡೇ ನಾವು ಇದಕ್ಕೆ ಹೊರಟ್ವಿ. ಯಾವುದಕ್ಕೆ ಅಂದರೆ ಸಿಂತರಿ ರಾಕ್ಸ್ ಅಂತ ಒಂದು ಪ್ಲೇಸು ದಾಂಡೇಲಿಲಿ. ಎಷ್ಟೋ ಸುಮಾರು ವರ್ಷದ ಹಿಂದೆ ಅಲ್ಲಿ ವಾಲ್ಕೆನೋ ಆಗಿ ಆ ಪ್ಲೇಸ್ ಇದಾಗಿದೆ ಅಂತೆ. ಸೊ ಅದನ್ನು ನೋಡ್ಕೊಂಬರೋಣ ಅಂತ ಹೋದ್ವಿ.
ಅಂತ ಹೇಳು. ಇದು ಕಡಿಮೆ ಇದರಿಂದ ಇದು ಕಡಿಮೆ ಶಾಖದಿಂದ ಮಾರ್ಪಟ್ಟಿರುವ ಇದನ್ನು ಪೀಲೈಟ್ ಅಂತಾರೆ. ಪೀಲೈಟ್ ಎಷ್ಟು ತಂಪಿರ್ಬೋದಲ್ಲ ಅಲ್ಲಿ ಮಂಡಕ್ಕಲ್ಲದು. ಹೋಗ್ಬೋದು. ನೋಡಿ ಎಷ್ಟು ಕಾಮ್ ಇದೆ ಅಲ್ಲ ಈ ಪ್ಲೇಸು. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಯಾವಾಗಲಾದ್ರು ದಾಂಡೇಲಿ ಹೋಗೋದಾದ್ರೆ ಸಿಂದರಿ ರಾಕ್ಸ್ನ ಒಂದ್ಸತಿ ವಿಸಿಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಸೊ ಇದು 2 days ವ್ಲಾಗ್ ಆಗಿದೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಹೇಗಿತ್ತು ವ್ಲಾಗ್ ಅಂತ. ಸ್ವಲ್ಪ ಲೆಂತಿ ಆಯಿತಾ ಅಥವಾ ಇಷ್ಟು ಲೆಂತ್ ಇರಲ್ಲ ಅಂತ ನಿಮ್ಮ ಒಪಿನಿಯನ್ಸ ಹೇಳಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡೋದೇ ಹಾಗೆ ನೋಡ್ತಾ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ ನನಗೆ. ಹಾಗೆ ಮೋಟಿವೇಶನ್ ಸಿಗುತ್ತೆ ಎಲ್ಲದಕ್ಕಿಂತ ಜಾಸ್ತಿ. ಲೈಕ್ ಮಾಡಿದರೂ ಅಷ್ಟೇ ಒಂಥರ ಮೋಟಿವೇಟ್ ಆಗುತ್ತೆ ನನಗೆ. ಥ್ಯಾಂಕ್ ಯು. ಬಾಯ್ ಬಾಯ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್.